ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 4 ಷೇರುಗಳ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಸುದ್ದಿಯನ್ನ ಕವರ್ ಮಾಡ್ತಾ ಇದ್ದೀನಿ. ಈ ಒಂದು ಸುದ್ದಿಯ ಕಾರಣಕ್ಕೆ ಇಲ್ಲಿ ಕವರ್ ಮಾಡ್ತಿರುವಂತ 4 ಷೇರುಗಳ ಮೇಲೂ ಕೂಡ ಇಂಪ್ಯಾಕ್ಟ್ ನಾಳೆ ನೋಡ್ಲಿಕ್ಕೆ ಸಿಗಬಹುದು. ನೋಡೋಣ ಯಾವ ಷೇರುಗಳು ಏನ್ ಇಂಪ್ಯಾಕ್ಟ್ ಯಾವ ರೀತಿ ಇರಬಹುದು, ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಸುದ್ದಿ ನಿಫ್ಟಿ 50ಗೆ ಸಂಬಂಧಪಟ್ಟಂತಹ ಸುದ್ದಿ ಅಥವಾ ನಿಫ್ಟಿ 50 ಇಂಡೆಕ್ಸ್ಗೆ ಸಂಬಂಧಪಟ್ಟಂತಹ ಸುದ್ದಿ. ನಿಮಗೆ ಗೊತ್ತಿರಬಹುದು, ಈ ನಿಫ್ಟಿ 50 50 ಷೇರುಗಳ ಒಂದು ಇಂಡೆಕ್ಸ್. ಇದರಲ್ಲಿ 50 ಷೇರುಗಳಿರುತ್ತೆ. 50 ಷೇರುಗಳ ಪರ್ಫಾರ್ಮೆನ್ಸ್ ಇದರ ಅಪ್ಸ್ ಅಂಡ್ ಡೌನ್ಸ್ಗೆ ಕಾರಣ ಆಗುತ್ತೆ. ಹಾಗೆ ಪ್ರತಿ 6 ತಿಂಗಳಿಗೊಮ್ಮೆ ಈ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅನ್ನ ಮಾಡ್ತಾರೆ. ನಿಫ್ಟಿ 50ಯಲ್ಲಿ ಇರುವಂತಹ ಕಂಪನಿಗಳಲ್ಲಿ ಏನಾದ್ರೂ ಬ್ಯಾಡ್ ನ್ಯೂಸ್ ಬಂದ್ರೆ, ಅಂದ್ರೆ ಇಂಪ್ಯಾಕ್ಟ್ ಮಾಡುವಂತಹ ನ್ಯೂಸ್ ಇದ್ರೆ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ನ ಮೇಲೆ, ಅಥವಾ ಆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಅಂತಹ ಕಂಪನಿಗಳನ್ನ ಆಚೆ ತೆಗೆದು ಬೇರೆ ಕಂಪನಿಗಳನ್ನ ಇಲ್ಲಿ ಸೇರಿಸ್ತಾರೆ. ಇದನ್ನ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅಂತಾರೆ. ವರ್ಷದಲ್ಲಿ 2 ಸಲ ನಡೆಯುತ್ತೆ. ಒಂದು ಸೆಪ್ಟೆಂಬರ್ ಅಲ್ಲಿ, ಇನ್ನೊಂದು ಮಾರ್ಚ್ ಏಪ್ರಿಲ್ ಅಲ್ಲಿ. ಅದೇ ರೀತಿ ಈಗ ಈ ರೀಬ್ಯಾಲೆನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ. ಆಕ್ಚುಲಿ ಗುರುವಾರನೇ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ರಿಪೋರ್ಟ್ಸ್ ಮೂಲಕ ಸುದ್ದಿಗಳು ಬಂದಿದ್ದು 2 ಷೇರುಗಳ ಜಾಗಕ್ಕೆ ಬೇರೆ 2 ಷೇರುಗಳು ಆಡ್ ಆಗ್ಬೋದು ಅಂತ. ಆ ರಿಪೋರ್ಟ್ಸ್ ಮೂಲಕ ಸುದ್ದಿ ಬಂದಿತ್ತಲ್ಲ, ಅದೇ ಸುದ್ದಿ ನಿಜ ಆಗಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿದೆ. ಈಗ 50 ಷೇರುಗಳಿದಾವೆ ಅಂತಂದ್ರೆ ಇಲ್ಲಿ 2 ಷೇರುಗಳು ನಿಫ್ಟಿ 50ಯಿಂದ ಎಕ್ಸಿಟ್ ಆಗ್ತಿದಾವೆ, ಅಂದ್ರೆ ಆಚೆ ಹೋಗ್ತಿದಾವೆ. ಅವುಗಳ ಜಾಗಕ್ಕೆ ಬೇರೆ ಷೇರುಗಳು ಬರ್ತಾ ಇದ್ದಾವೆ. ಹಾಗೆ ನಿಫ್ಟಿ 50ಯಿಂದ ಆಚೆ ಹೋಗ್ತಿದೆ ಅಂದ ತಕ್ಷಣ ಅಯ್ಯೋ ಏನಪ್ಪಾ ಹಿಂಗಾಯ್ತು ಅಂತ ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ರೀತಿ ಹಲವಾರು ಷೇರುಗಳು ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಜೊತೆಗೆ ಕೆಲವು ಷೇರುಗಳು ಮತ್ತೆ ರೀ ಎಂಟ್ರಿ ಕೂಡ ಆಗ್ತಿರ್ತವೆ ಮುಂದಿನ ದಿನಗಳಲ್ಲಿ. ಆ ರೀತಿಯ ಷೇರುಗಳನ್ನು ಕೂಡ ನಾವು ನೋಡಿದ್ವಿ ಮಾರ್ಕೆಟ್ ಅಲ್ಲಿ. ಈಗಲೂ ಕೂಡ ಕೆಲವು ನಿಫ್ಟಿ 50ಯಲ್ಲೇ ಇನ್ನೂ ಇದ್ದಾವೆ. ಮೊದಲಿದ್ವು, ಯಾವ್ದೋ ನ್ಯೂಸ್ ಬಂತು, ಸಮಸ್ಯೆ ಆಯ್ತು, ಆಚೆ ಹೋತು, ನಂತರ ಆ ನ್ಯೂಸ್ ಎಲ್ಲ ಕ್ಲಿಯರ್ ಆಯ್ತು, ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಶುರುವಾಯ್ತು, ಮತ್ತೆ ರೀ ಎಂಟ್ರಿ ಕೂಡ ಆಯ್ತು. ಈ ತರದ ಎಕ್ಸಾಂಪಲ್ಗಳು ಕೂಡ ಇದಾವೆ. ಇನ್ ಕೇಸ್ ಎಕ್ಸಿಟ್ ಆಗ್ತಿರುವಂತಹ ಕಂಪನೀಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಮತ್ತೆ ರೀ ಎಂಟ್ರಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಈ ಸುದ್ದಿ 2 ಷೇರುಗಳಿಗೆ ಗುಡ್ ನ್ಯೂಸ್ ಅನ್ನ ತಂದಿದೆ, 2 ಷೇರುಗಳಿಗೆ ಬ್ಯಾಡ್ ನ್ಯೂಸ್ ಅನ್ನ ತಂದಿದೆ. ಬ್ಯಾಡ್ ನ್ಯೂಸ್ ಅಂದ ತಕ್ಷಣ ಭಯ ಪಡುವಂತದ್ದಲ್ಲ, ಇಂಡೆಕ್ಸ್ ಇಂದ ಆಚೆ ಹೋಗ್ತಿದ್ದಾವೆ ಅಷ್ಟೇ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ. ಒನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಶುರುವಾಯ್ತು ಅಂದ್ರೆ ಮತ್ತೆ ರೀ ಎಂಟ್ರಿಯ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಹಾಗಾದ್ರೆ ಮೊದಲಿಗೆ ಯಾವ ಷೇರುಗಳಿಗೆ ಗುಡ್ ನ್ಯೂಸ್ ಇದು ಅದನ್ನ ನೋಡೋಣ. ನೋಡಬಹುದು, ಮೊದಲಿಗೆ ಇಂಟರ್ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ, ಇದು ನಿಫ್ಟಿ 50 ಇಂಡೆಕ್ಸ್ ಅನ್ನ ಸೇರ್ತಾ ಇದೆ. NSE ಇಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ಇಂಟರ್ಗ್ಲೋಬ್ ಏವಿಯೇಷನ್ ಸೆಕ್ಟರ್ ಇರುವಂತಹ ಮಾರ್ಕೆಟ್ ಲೀಡರ್ ಕಂಪನಿ. ಈ ಕಂಪನಿ ನಿಫ್ಟಿ 50ಗೆ ಸೇರ್ತಾ ಇದೆ. ಇನ್ನು ಎರಡನೇ ಕಂಪನಿ ಅಂತಂದ್ರೆ ಅದು ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಲಿಮಿಟೆಡ್. ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಹಾಸ್ಪಿಟಾಲಿಟಿ ಚೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಜೊತೆಗೆ ಹಾಸ್ಪಿಟಾಲಿಟಿ ಚೈನ್ಸ್ ಅಲ್ಲಿ ಇದು ಕೂಡ ಮಾರ್ಕೆಟ್ ಲೀಡರ್ ಕಂಪನಿ. ಈ ಕಂಪನಿ ಎಂಟ್ರಿ ಆಗ್ತಾ ಇದೆ. ಇಂಡಿಗೋ ಹಾಗೂ ಮ್ಯಾಕ್ಸ್ ಹೆಲ್ತ್ ಕೇರ್, ಈ 2 ಸ್ಟಾಕ್ಗಳು ನಿಫ್ಟಿ 50 ಇಂಡೆಕ್ಸ್ ಅನ್ನ ಸೇರ್ಕೊಳ್ತಿದ್ದಾವೆ. ಇವುಗಳಿಗೆ ಜಾಗ ಮಾಡ್ಕೊಡ್ತಿರೋದು ತಮ್ಮ ಸೀಟನ್ನ ಬಿಟ್ಕೊಟ್ಟು ಯಾವುದು ಅಂತ ನೋಡೋದಾದ್ರೆ ಮೊದಲಿಗೆ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಯ್ತು, ನಿಮಗೆ ಗೊತ್ತಿದೆ. ಆ ಕಾರಣಕ್ಕೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು. ಜೊತೆಗೆ ಕ್ರೈಟೀರಿಯಾ ವೈಸ್ ಕೂಡ ಇನ್ಎಲಿಜಿಬಲ್ ಆಗಿತ್ತು ಕಂಪನಿ. ಹಾಗಾಗಿ ಇಂಡಸ್ಇಂಡ್ ಬ್ಯಾಂಕ್ ತನ್ನ ಸೀಟನ್ನ ಇನ್ನೊಬ್ಬರಿಗೆ ಬಿಟ್ಕೊಡ್ತಾ ಇದೆ. ಇನ್ನು ಎರಡನೇ ಕಂಪನಿ ಅಂದ್ರೆ ಅದು ಹೀರೋ ಮೋಟೋಕಾರ್ಪ್, ಆಟೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈ ಕಂಪನಿ ಕೂಡ ಎಕ್ಸಿಟ್ ಆಗ್ತಾ ಇದೆ ನಿಫ್ಟಿ 50ಯಿಂದ. ಹಾಗೆ ನಿಫ್ಟಿ 50ಗೆ ಎಂಟರ್ ಆಗ್ಬೇಕು ಅಂತಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇದೆ. ಆ ಕ್ರೈಟೀರಿಯಾಸ್ ಅನ್ನ ಫುಲ್ಫಿಲ್ ಮಾಡಿದಂತ ಕಂಪನಿಗಳು ಮಾತ್ರ ನಿಫ್ಟಿ 50ಯಲ್ಲಿ ಸ್ಥಾನವನ್ನ ಪಡ್ಕೊಳ್ಳೋದು. ಈಗ ಈ ಕಂಪನೀಸ್ ಅಂದ್ರೆ ಹೀರೋ ಮೋಟೋಕಾರ್ಪ್ ಹಾಗೂ ಇಂಡಸ್ಇಂಡ್ ಬ್ಯಾಂಕ್ ಏನಿದೆ, ಅವುಗಳ ಪರ್ಫಾರ್ಮೆನ್ಸ್ ಡೌನ್ ಇರೋದ್ರಿಂದ ಎಲಿಜಿಬಿಲಿಟಿ ಕೂಡ ಚೇಂಜಸ್ ಆಗಿದೆ. ನಾವು ಅದನ್ನ ಒಂದ್ಸಲ ನೋಡಬಹುದು. ಇಂಟರ್ಗ್ಲೋಬ್ ಏವಿಯೇಷನ್ ಅವರೇಜ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು 1,13,908 crore ಇದೆ. ಇದು ಪ್ರಮೋಟರ್ ಹೋಲ್ಡಿಂಗ್ ಅನ್ನ ಹೊರತುಪಡಿಸಿ ಪಬ್ಲಿಕ್ ಹೋಲ್ಡಿಂಗ್ ಅನ್ನ ಲೆಕ್ಕಾಚಾರ ಮಾಡುವಂತದ್ದು. ಮ್ಯಾಕ್ಸ್ ಹೆಲ್ತ್ ಕೇರ್ ಅಲ್ಲಿ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ 94,555 ಕೋಟಿ ಇದೆ. ಹಾಗೆ ನಾವು ಆಚೆ ಹೋಗ್ತಿರೋ ಕಂಪನೀಸ್ ನೋಡಬಹುದು, ಹೀರೋ ಮೋಟೋಕಾರ್ಪ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ 52,336 ಕೋಟಿ ಇದೆ. ಅಂದ್ರೆ ಇಂಡಿಗೋಗಿಂತ ಕಡಿಮೆ ಇದೆ, ಡಬಲ್ ಇದೆ ಇಂಡಿಗೋದು. ಇನ್ನು ಇಂಡಸ್ಇಂಡ್ ಬ್ಯಾಂಕ್ ನೋಡಬಹುದು 55,270 ಇದೆ. ಇದಕ್ಕೆ ಹೋಲಿಸಿದ್ರು ಕೂಡ ಜಾಸ್ತಿ ಇದೆ ಮ್ಯಾಕ್ಸ್ ಹೆಲ್ತ್ ಕೇರ್ದು. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಆ 2 ಕಂಪನಿಗಳಲ್ಲಿ ಜಾಸ್ತಿ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅದನ್ನ ಫುಲ್ಫಿಲ್ ಮಾಡಕ್ಕಾಗಿಲ್ಲ ಬೇರೆ ಕಂಪನೀಸ್ಗೆ. ಹಾಗಾಗಿ ಇಲ್ಲಿ ಈ 2 ಕಂಪನಿಗಳು ಎಕ್ಸಿಟ್ ಆಗ್ತಿದಾವೆ. ಇನ್ನು 2 ಸ್ಟಾಕ್ಗಳು ಎಲಿಜಿಬಿಲಿಟಿ ಇದೆ ಬಟ್ ಇನ್ಕ್ಲೂಡ್ ಆಗಿಲ್ಲ. HAL ನೋಡಬಹುದು, ಅವರೇಜ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ 82,531 ಕೋಟಿ ಇದೆ. ಹಾಗೆ ಡಿವಿಸ್ ಲ್ಯಾಬೊರೇಟರೀಸ್ 28,577 ಕೋಟಿ ಇದೆ. 2 ಕಂಪನಿಗಳು ಕೂಡ ಎಲಿಜಿಬಲ್ ಇದಾವೆ 50-50ಗೆ ಸೇರ್ಕೊಳ್ಳಕ್ಕೆ.
ಆದ್ರೆ ಇವುಗಳನ್ನ ಸೇರಿಸಿಲ್ಲ. ಇಂಡಿಗೋ ಹಾಗೂ ಮ್ಯಾಕ್ಸ್ ಹೆಲ್ತ್ ಕೇರ್ ಅನ್ನ ನಿಫ್ಟಿ 50ಗೆ NSE ಇನ್ಕ್ಲೂಡ್ ಮಾಡಿದೆ. ಈ ಹಿಂದೆ BSE ಸೇರ್ಕೊಳ್ಬಹುದು ಅನ್ನೋಂತ ಎಸ್ಟಿಮೇಟ್ಸ್ ಕೂಡ ಬಂದಿದ್ವು. ಆದ್ರೆ BSE ಇತ್ತೀಚಿನ ಅಂಡರ್ ಪರ್ಫಾರ್ಮೆನ್ಸ್ ಕಾರಣಕ್ಕೆ ಎಲಿಜಿಬಿಲಿಟಿ ಇಲ್ಲ. ನವಾಮ ಆಲ್ಟರ್ನೇಟಿವ್ ರಿಸರ್ಚ್ ಅವರು ಹಿಂದಿನ ರಿಪೋರ್ಟ್ ಮಾಡಿದ್ರು ಇವನ್ ಜುಲೈಯಲ್ಲೇನ BSE ಇನ್ಕ್ಲೂಷನ್ ಪ್ರಾಬಬಿಲಿಟಿ 0 ಅಂತ. ಅದೇ ರೀತಿಯಾಗಿದೆ, ಎಲಿಜಿಬಿಲಿಟಿ ಇಲ್ಲ. ನೋಡಬಹುದು ಇಲ್ಲೇ 2 ಸ್ಟಾಕ್ ಗಳನ್ನ ತೋರಿಸ್ತಿದೆ ಈ ಆರ್ಟಿಕಲ್. 2ಕ್ಕೂ ಎಲಿಜಿಬಲ್ ಇದೆ, ಬಟ್ ಇವುಗಳನ್ನ ಸೇರಿಸಿಲ್ಲ ಅಷ್ಟೇ. ಇನ್ನು ಈ ಚೇಂಜಸ್ ಯಾವಾಗಿಂದ ಜಾರಿಗೆ ಬರುತ್ತೆ ನೋಡಬಹುದು. ಇಂಪ್ಲಿಮೆಂಟೇಷನ್ ಡೇಟ್ ಬಂದು ಸೆಪ್ಟೆಂಬರ್ 30, 2025. ಸೆಪ್ಟೆಂಬರ್ 30ನೇ ತಾರೀಕಿಂದ ಈ 2 ಷೇರುಗಳು ನಿಫ್ಟಿ 50ಯಲ್ಲಿ ಟ್ರೇಡ್ ಆಗ್ತವೆ. ಉಳಿದ 2 ಷೇರುಗಳು ಆಚೆ ಬರ್ತವೆ. 29ರ ಕ್ಲೋಸಿಂಗ್ ಪ್ರೈಸ್ ಏನಿರುತ್ತೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇನ್ನು ಈ ಇಂಡೆಕ್ಸ್ಗೆ ಇನ್ಕ್ಲೂಡ್ ಆಗೋದ್ರಿಂದ ಏನಾದರೂ ಲಾಭ ಇದೆಯಾ ಆ ವಿಚಾರವನ್ನು ನೋಡೋದಾದ್ರೆ, ಮೊನ್ನೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಮನಿ ಕಂಟ್ರೋಲ್ ಅಲ್ಲಿ. ಅದರಲ್ಲಿ ಕೆಲವೊಂದು ಲೆಕ್ಕಾಚಾರವನ್ನ ಮಾಡಿದ್ರು ನೋಡಬಹುದು. ಅಕಾರ್ಡಿಂಗ್ ಟು ಬ್ರೋಕರೇಜಸ್ ಮ್ಯಾಕ್ಸ್ ಹೆಲ್ತ್ ಕೇರ್ಗೆ ನೋಡಬಹುದು $400 ಮಿಲಿಯನ್ ಇನ್ಫ್ಲೋ ಬರ್ಬೋದು ಅನ್ನೋಂಥ ಎಸ್ಟಿಮೇಟ್ ಅನ್ನ ಮಾಡಿದ್ರು. ಇನ್ನು ಇಂಡಿಗೋಗೆ ಮೆಸ್ಸಿ ಇನ್ಫ್ಲೋ ಆಫ್ $600 ಮಿಲಿಯನ್, ಸುಮಾರು $600 ಮಿಲಿಯನ್ ಇನ್ಫ್ಲೋ ಇಂಟರ್ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋಗೆ ಬರ್ಬೋದು ಅನ್ನೋಂಥ ಎಸ್ಟಿಮೇಟ್ ಅನ್ನ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಎಕ್ಸಿಟ್ ಆಗ್ತಿರುವಂತ ಕಂಪನಿಗಳಿಂದ ಅಂದ್ರೆ ಇಂಡಸ್ಇಂಡ್ ಬ್ಯಾಂಕ್ ಹಾಗೂ ಹೀರೋ ಮೋಟೋ ಕಾರ್ಪ್ ಇಂದ ನೋಡಬಹುದು. ಇಂಡಸ್ಇಂಡ್ ಬ್ಯಾಂಕ್ ಇಂದ ಎಸ್ಪೆಷಲಿ $230 ಮಿಲಿಯನ್ ಔಟ್ಫ್ಲೋ ಹೋಗ್ಬೋದು ಅನ್ನೋಂಥ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಹೀರೋ ಮೋಟೋ ಕಾರ್ಪ್ ಇಂದ $600 ಮಿಲಿಯನ್ ಔಟ್ಫ್ಲೋ ಹೋಗ್ಬೋದು ಅನ್ನೋಂಥ ಎಸ್ಟಿಮೇಟ್ ಅನ್ನ ಮಾಡ್ತಾರೆ. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ಯಾಸಿವ್ ಫಂಡ್ಸ್ ಇಂಡೆಕ್ಸ್ ಅಲ್ಲಿ ಬದಲಾವಣೆಗಳಾದಾಗ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಯಾವ ಕಂಪನಿ ಇನ್ಕ್ಲೂಡ್ ಆಗುತ್ತೋ ಅಲ್ಲಿಗೆ ಇನ್ಫ್ಲೋ ಬರುತ್ತೆ, ಎಕ್ಸಿಟ್ ಆಗುವಂತ ಕಂಪನಿಯಿಂದ ಔಟ್ಫ್ಲೋ ಹೋಗುತ್ತೆ. ಆದ್ರೆ ಇದಕ್ಕೆ ಸಮಯ ಇರುತ್ತೆ. ಇನ್ನು ಇಮಿಡಿಯೇಟ್ಲಿ ಸೆಪ್ಟೆಂಬರ್ 30ಕ್ಕೆ ಜಾರಿಗೆ ಬರುತ್ತೆ ಅಂದ ತಕ್ಷಣ ಅವತ್ತೇ ಅವರೇನೆಲ್ಲ ಚೇಂಜಸ್ ಮಾಡ್ಬಿಡೋದಿಲ್ಲ. ಅದಕ್ಕೆ ಸರ್ಟೈನ್ ಟೈಮಿಂಗ್ ಇರುತ್ತೆ, 3 ತಿಂಗಳು 6 ತಿಂಗಳು ಈ ರೀತಿ ಸಮಯ ಇರುತ್ತೆ. ಅಷ್ಟರಲ್ಲಿ ಅವರು ಅಲೋಕೇಶನ್ ಅನ್ನ ಚೇಂಜಸ್ ಮಾಡ್ತಾರೆ, ಇಮಿಡಿಯೇಟ್ಲಿ ಏನ್ ಮಾಡೋದಿಲ್ಲ. ಒಟ್ಟಿನಲ್ಲಿ ಓವರ್ ಆಲ್ ತಗೊಂಡಾಗ ಎಕ್ಸಿಟ್ ಆಗುವಂತ ಕಂಪನಿಗಳಿಂದ ಔಟ್ಫ್ಲೋ ಹೋಗುತ್ತೆ, ಎಂಟರ್ ಆಗುವಂತ ಕಂಪನಿಗೆ ಇನ್ಫ್ಲೋ ಬರುತ್ತೆ. ಹಾಗಾಗಿ ಅಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಆಕ್ಟಿವಿಟೀಸ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ಬೈಯರ್ಸ್ ಜಾಸ್ತಿ ಇದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು, ಸೆಲ್ಲರ್ಸ್ ಜಾಸ್ತಿ ಆದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಬರ್ಬೋದು. ಈ ರೀತಿಯ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಂಟ್ರಿ ಎಕ್ಸಿಟ್ ಆಗುವಂತ ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಲಾಸ್ಟ್ ಟೈಮ್ ನೋಡಿದ್ವಿ ಟೊಮ್ಯಾಟೊ ಹಾಗೂ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 2 ಎಂಟರ್ ಆಗಿದ್ವು. PPCL ಹಾಗೂ ಬ್ರಿಟಾನಿಯಾ ಇಂಡಸ್ಟ್ರೀಸ್ ನ ಆಚೆ ಕಳಿಸಿ. ಈಗ ಇಂಡಿಗೋ ಹಾಗೂ ಮ್ಯಾಕ್ಸ್ ಹೆಲ್ತ್ ಕೇರ್ ಎಂಟರ್ ಆಗ್ತಿದ್ದಾವೆ. ಇಂಡಸ್ಇಂಡ್ ಹಾಗೂ ಹೀರೋ ಮೋಟೋ ಕಾರ್ಪ್ ಅನ್ನ ಆಚೆ ಕಳಿಸಿ. ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ ಅಗೇನ್ ಇನ್ನೊಂದು ರಿಬ್ಯಾಲೆನ್ಸಿಂಗ್ ಬರುತ್ತೆ. ಆಗ ಯಾವ ಷೇರುಗಳು ಎಕ್ಸಿಟ್ ಆಗ್ತಾವೋ ಯಾವ ಷೇರುಗಳು ಎಂಟರ್ ಆಗ್ತಾವೋ ಗೊತ್ತಿಲ್ಲ. ಹಾಗೆ ಇಲ್ಲಿ ಯಾವುದೇ ಲಿಮಿಟ್ ಇಲ್ಲ, 2 ಷೇರುಗಳನ್ನು ಸೇರಿಸಬೇಕು ಅಂತ ಏನಿಲ್ಲ. ಕೆಲವು ಸಲ ಒಂದೇ ಶೇರ್ ಇರುತ್ತೆ, ಕೆಲವು ಸಲ ಚೇಂಜಸ್ ಇರೋದಿಲ್ಲ. ಇಲ್ಲಿ ಯಾವುದೇ ಫಿಕ್ಸ್ಡ್ ರೂಲ್ ಇಲ್ಲ, ಬಟ್ ಸರ್ಟೈನ್ ಕ್ರೈಟೀರಿಯಾಸ್ ಇದೆ. ಆ ಕ್ರೈಟೀರಿಯಾಸ್ ಇರುವಂತ ಷೇರುಗಳು ಎಂಟ್ರಿ ಆಗ್ತವೆ, ಇಲ್ಲದೆ ಇರುವಂತಹ ಷೇರುಗಳು ಎಕ್ಸಿಟ್ ಆಗ್ತವೆ. ಈ ರೀತಿಯ ಬದಲಾವಣೆಗಳು ಪ್ರತಿ 6 ತಿಂಗಳಿಗೊಮ್ಮೆ ನಡೀತಾ ಇರುತ್ತೆ. ಅದಕ್ಕಾಗಿ ಇನ್ ಕೇಸ್ ಎಕ್ಸಿಟ್ ಆಗ್ತಿರುವಂತ ಕಂಪನಿ ನಮ್ಮ ಹತ್ರ ಇದೆ ಅಂದ ತಕ್ಷಣ ಭಯ ಪಡುವಂತದ್ದೇನಿಲ್ಲ. ಇದು ನಾರ್ಮಲ್ ಕೋರ್ಸ್ ಅಲ್ಲಿ ನಡೆಯುವಂತದ್ದು ಮಾರ್ಕೆಟ್ ಅಲ್ಲಿ. ಇನ್ನು ಈ ಹಿಂದೆ BSE ಹಾಗೂ ಇಂಡಿಗೋ ಎಂಟರ್ ಆಗ್ಬೋದು ಅನ್ನೋಂತ ಸುದ್ದಿ ಬಂದಿತ್ತು. ಬಟ್ BSE ಯಾಕೆ ಎಂಟರ್ ಆಗಿಲ್ಲ ಅಂತ ನಿಮ್ಗೆ ಗೊತ್ತಾಗಿದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅದನ್ನ ಫುಲ್ಫಿಲ್ ಮಾಡಿಲ್ಲ ಈ ರಿಬ್ಯಾಲೆನ್ಸಿಂಗ್ ಸಂದರ್ಭಕ್ಕೆ. ಹಾಗಾಗಿ BSE ಅಲ್ಲಿ ಬರ್ತಾ ಇಲ್ಲ ಅಷ್ಟೇ. ಇಂಡಿಗೋ ಫುಲ್ಫಿಲ್ ಮಾಡಿರೋದ್ರಿಂದ ಅದು ಇನ್ಕ್ಲೂಡ್ ಆಗ್ತಾ ಇದೆ. ಇವನ್ HAL ಕೂಡ ಎಲಿಜಿಬಲ್ ಇದ್ರೂ ಕೂಡ ಇನ್ಕ್ಲೂಡ್ ಆಗಿಲ್ಲ. ಬಹುಶಃ ಮುಂದಿನ ರಿಬ್ಯಾಲೆನ್ಸಿಂಗ್ ಅಲ್ಲಿ ಎಂಟರ್ ಆದ್ರೂ ಆಗ್ಬೋದು, ನೋಡೋಣ. ಜೊತೆಗೆ ಈ 4 ಷೇರುಗಳನ್ನ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಎಸ್ಪೆಷಲಿ ಎಂಟರ್ ಆಗುವಂತಹ ಷೇರುಗಳಲ್ಲಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಬಂದರೂ ಕೂಡ ಬರ್ಬೋದು. ಬಟ್ ಬರಲೇಬೇಕು ಅಂತ ಯಾವುದೇ ರೂಲ್ ಇಲ್ಲ, ಬರುವಂತ ಚಾನ್ಸಸ್ ಇರುತ್ತೆ ಅಷ್ಟೇ. ಎಲ್ಲಾನು ಪ್ರಾಬಬಿಲಿಟಿ. ಲೆಟ್ಸ್ ಸಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಾಳೆ ಅಂತೂ 2 ಷೇರುಗಳಿಗೆ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬೋದು. ಇಂಡಿಗೋ ಹಾಗೂ ಮ್ಯಾಕ್ಸ್ ಹೆಲ್ತ್ ಕೇರ್ಗೆ ಈ ಬ್ರೇಕಿಂಗ್ ನ್ಯೂಸ್ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನೋಡೋಣ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.